ಸುಭದ್ರವಾದ ಮಂದಿರ ನಿರ್ಮಾಣಕ್ಕೋಸ್ಕರ ವಿಶೇಷವಾದ ಹಾಗೆ ಅಷ್ಟೇ ವೈಜ್ಞಾನಿಕವಾದ ಕೆಲವೊಂದಷ್ಟು ಅಂಶಗಳನ್ನು ಅಳವಡಿಸಿಕೊಂಡು ಮಂದಿರ ನಿರ್ಮಾಣ ಕಾರ್ಯ ಮಾಡಲಾಗ್ತಾ ಇದೆ. ಅದರಲ್ಲೂ ಇಡೀ ಮಂದಿರ ಗಟ್ಟಿಯಾಗಿ ಸುಭದ್ರವಾಗಿ ನಿಲ್ಲಬೇಕು ಅಂತಂದರೆ ಅಡಿಪಾಯ ಫೌಂಡೇಶನ್ ಬಹಳಷ್ಟು ಮುಖ್ಯವಾಗುತ್ತೆ. ಹೆಮ್ಮೆಯ ವಿಚಾರ ಅಂದರೆ ಈ ಅಡಿಪಾಯದಲ್ಲೂ ಕೂಡ ಕರ್ನಾಟಕದ ಪಾಲಿದೆ. ಕರ್ನಾಟಕದ ಆ ಒಂದು ಕಲ್ಲಿನ ಶಕ್ತಿ ಈ ಮಂದಿರಕ್ಕೆ ತುಂಬ್ತಾ ಇದೆ. ಇದರ ವಿಶೇಷದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಯಲ್ಲಿ ಶಂಕರ್ ಅವರಿದ್ದಾರೆ. ಈ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರು. ಶಂಕರ್ ಸರ್, ಕರ್ನಾಟಕದ ಗ್ರನೈಟ್ ಅನ್ನ ವಿಶೇಷವಾಗಿ ಇಲ್ಲಿ ಬಳಕೆ ಮಾಡಲಾಗಿದೆ. ಅದರಲ್ಲೂ ಸುಭದ್ರವಾಗಿ ನಿಲ್ಲಬೇಕು ಈ ಭವನ ಅನ್ನೋ ಕಾರಣಕ್ಕೋಸ್ಕರ ಯಾವ ರೀತಿ ನಿರ್ಮಾಣ ಆಗಿದೆ, ಕಲ್ಲಿನ ವಿಶೇಷತೆ ಏನು ತೋರಿಸ್ತಾ ಅದನ್ನ ವಿವರಿಸ್ತಾ ಹೋಗಬಹುದಾ? ನಮಸ್ತೆ. ಇಲ್ಲಿ ಏನಂದರೆ ಈಗ ಇಲ್ಲಿ 48 ಅಡಿ ಬೇಸ್ಮೆಂಟ್ ಫೌಂಡೇಶನ್ ಅಂತ ಆಗಿದೆ. ಅದನ್ನು ಕಾಂಕ್ರೀಟ್ ಹಾಕಿದ್ದಾರೆ, ಕಾಂಕ್ರೀಟ್ ಯೂಸ್ ಮಾಡಿದ್ದಾರೆ. ಬಟ್ ಕಾಂಕ್ರೀಟಲ್ಲಿ ಯಾವುದೇ ತರಹ ಕಬ್ಬಿಣದ ಅಂಶ ಇಲ್ಲ. ಯಾಕೆಂದರೆ ದೇವಸ್ಥಾನ ಕಟ್ಟಬೇಕಾದ್ರೆ ವಾಸ್ತು ಪ್ರಕಾರ ಇದಾಗ ಇಟ್ಕೊಂಡ್ರೆ ಆ ಒಂದು ಆಗಮಶಾಸ್ತ್ರದ ಪ್ರಕಾರ ಕಬ್ಬಿಣದ ಬಳಕೆ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಯಾವುದೇ ತರಹ ಕಬ್ಬಿಣ ಯೂಸ್ ಮಾಡಿಲ್ಲ. 48 ಅಡಿ ಇದಾಗಿದೆ ಫೌಂಡೇಶನ್. ಅದು ಟೋಟಲ್ ಬರೀ ಮೇನ್ ಟೆಂಪಲ್ ಇರದೆ 2.7 ಏಕರ್ಸ್. ಅದು ಅಷ್ಟಕ್ಕೂ 48 ಅಡಿ ಕಾಂಕ್ರೀಟ್ ಹಾಕಿದೆ. ಅದು ಕಾಂಕ್ರೀಟು ಇಲ್ಲ, ಯಾವ ರೀತಿ ಕಾಂಕ್ರೀಟ್ ಮಿಕ್ಸ್ಚರ್ ಇರಬೇಕು ಇದನ್ನೆಲ್ಲ IIT ಎಲ್ಲ ಇಂಜಿನಿಯರ್ಸ್ ಸೇರಿಸಿದ್ದು ಒಂದು ಡಿಸೈನ್ ಮಾಡಿರೋವಂಥದ್ದು ಆ ರೀತಿ ಆಗಿದೆ. ನಂತರ ಅದ್ರ ಮೇಲೆ 21 ಅಡಿ ಪ್ಲಿಂತ್ ಬಂದಿದೆ. ಆ ಪ್ಲಿಂತಲ್ಲಿ ಹೇಳಬೇಕಂದ್ರೆ ನೀವು ಈಗ ಇಲ್ಲಿ ಬಲಗಡೆ ಇಲ್ಲಿ ಧ್ವಜ ನೋಡ್ತಾ ಇರ್ಬೋದು. ಇಲ್ಲಿ ಶ್ರೀರಾಮನ ಧ್ವಜ ಇದೆಯಲ್ಲ, ಅಲ್ಲಿ ಕೆಳಗಡೆ ನೋಡಿದಾಗ ನೀವು ಗ್ರೇ ಕಲರಲ್ಲಿ ಏನು ಗ್ರಾನೈಟ್ ಕಾಣಿಸ್ತಾ ಇದೆ. ಅದು ನಿಮ್ಗೆ 2 ಲೇಯರ್ ಆ ಥರ ಕಾಣಿಸ್ತಾ ಇದೆ. ಅದು ಟೋಟಲ್ ಅದು 21 ಅಡಿ ಇರೋದು. ಆ್ಯಕ್ಚುಲಾಗಿ 21 ಅಡಿ ಇದೆಲ್ಲ 7 ಲೇಯರ್ಸ್ ಇರೋದು ಇದರಲ್ಲಿ. ಅಷ್ಟರಲ್ಲಿ ಒಂದು ನಮ್ಮ ಕರ್ನಾಟಕದ ಬಹುಪಾಲು ನಮ್ಮ ಕರ್ನಾಟಕದ ಕಲ್ಲೇ ಬಂದಿರೋದು. ಇದರಲ್ಲಿ ಒಂದು 60 to 70% ಹೇಳಿದ್ರೆ 17,500 ಕಲ್ಲಲ್ಲಿ 11,000 ಕಲ್ಲು ನಮ್ಮ ಹನುಮಾನ್ ಗ್ರಾನೈಟ್ಸಿಂದನೇ ಬಂದಿದೆ. ಇದರಲ್ಲಿ ಇದು ನಿರ್ಮಾಣ ಕಾರ್ಯ ಪೂರ್ತಿ ಆಗೋಗ್ಬಿಟ್ರೆ ಅದು ಕಾಣಿಸೋದು ಇಲ್ಲ, ಕರ್ನಾಟಕದಿಂದ ಬಂದರೂ ಕೂಡ ಅದು ಕಾಣಿಸೋದಿಲ್ಲ. ಸೊ ಇವಾಗ ಕಣ್ ತುಂಬ್ಕೊಂಡು ಬಿಡ್ಬೇಕು. ಹೌದು. ಆ ಜೊತೆಗೆ ಇನ್ನೊಂದು ಏಜೆನ್ಸಿನೂ ಇದೆ ಇದರಲ್ಲಿ, ಧನರಾಜನ್ ಕಂಪ್ನಿ ಅಂತ, ಅವರು ಜೊತೆಗೆ ಮಾಡಿದ್ದಾರೆ ಇದರಲ್ಲಿ. ಒಟ್ಟಲ್ಲಿ ಮೇಜರ್ ಇದು ಹೇಳ್ಬೇಕಾದ್ರೆ ನಮ್ಮ ಹನುಮಾನ್ ಗ್ರಾನೈಟ್ಸು ಕರ್ನಾಟಕದಿಂದನೇ ಇಲ್ಲಿ ಬಂದಿದೆ ಅಂತ ಹೇಳ್ಬೋದು ಇದರಲ್ಲಿ. ನಂತರ ಇದಕ್ಕೆ ಏನಂದರೆ ಹವಾಮಾನ ವೈಪರೀತ್ಯ ತೊಗೊಂಡ್ರೆ ಇಲ್ಲಿ ನಮಗೆ ಕರ್ನಾಟಕದ್ದೆಲ್ಲ ಕಂಪೇರ್ ಮಾಡಿಬಿಟ್ರೆ, ಆದರೂ ಬೆಂಗಳೂರಲ್ಲಂತೂ ತೊಗೊಂಡ್ಬಿಟ್ರೆ ತುಂಬ ನಾರ್ಮಲ್ ವೆದರ್. ಆ್ಯಕ್ಚುಲಾಗಿ ಇಲ್ಲಿ ತೊಗೊಂಡ್ರೆ ವಿಪರೀತ 46-47 ಡಿಗ್ರಿವರೆಗೂ ಹೋಗೋದು ಇರಲಿ ಅಂತ. ರಾತ್ರಿ ತೊಗೊಂಡ್ರೆ ನಿಮಗೆ 3 ಡಿಗ್ರಿವರೆಗೂ ಬಂದ್ಬಿಡೋದು. ಬಟ್ ಆದ್ರೂ ಇಲ್ಲಿ ಎಲ್ಲರೂ ಎಷ್ಟು ಹುಮ್ಮಸ್ಸಿತ್ತು ಅಂತಾರೆ. ನಮ್ಮ ಕರ್ನಾಟಕ ಟೀಮ್ ಇದೆಲ್ಲ ರಾತ್ರಿ ನೈಟ್ ಶಿಫ್ಟನ್ನು ನಾವೇ ಮಾಡಿಸ್ತಾ ಇದ್ವಿ ಕೆಲಸಗಳು. ನಾನೇ ಇರ್ತಾ ಇದ್ದೆ ಇದರಲ್ಲಿ. ನಮ್ಮ ಜೊತೆಗೆ ನವೀನ್ ಅಂತ, ವಿನಯ್ ಅಂತಂದ್ಬಿಟ್ಟು, ದತ್ತಾಶ್ರಮ ಸರ್, ಶ್ರೀನಾಥ್ ಸರ್ ಎಲ್ಲ ಒಂದು ತುಂಬ ಒಳ್ಳೆ ಕೋಪರೇಷನಿಂದ ಎಲ್ಲರೂ ಡೆಡಿಕೇಟೆಡ್ ಆಗಿ ಕಮಿಟೆಡ್ ಆಗಿ ನಮ್ಮ ರಾಮ ಅನ್ನೋ ಒಂದು ನಮ್ಮ ಹನುಮತ್ ಭಕ್ತಿ ನಮಗೂ ಒಂದು ಸ್ವಲ್ಪ ಬರಲಿನಪ್ಪ ಇರಲಿ, ಹನುಮಂತನೇ ರಾಮನ ಹತ್ರ ಕರ್ಕೊಂಡು ಹೋಗಲಿ ಅನ್ನೋ ಒಂದು ಹೇಳಕ್ಕೆ ಶಂಕರ ಭಗವತ್ಪಾದರ ಸ್ತೋತ್ರ ಇದೆ ಇಲ್ಲಿ. ಹನುಮತ್ ಪಂಚರತ್ನ ಅಂತ ಹೇಳಿ ನನಗೆ ಬಲ ಕೊಟ್ಟಿದ್ದೆ. ನಾನು ಹೇಳ್ತೀನಿ, ಇದೇನು ಉತ್ಪ್ರೇಕ್ಷೆ ಅಲ್ಲ. ನಾನು ಇಲ್ಲಿ ಬಂದಾಗ ನಾನು ಬೇಸಿಕಲಿ ಮೆಕ್ಯಾನಿಕಲ್ ಟೆಕ್ ನಾನು ಇರಲಿ. ನಂಗೆ ಸಿವಿಲ್ದೇನೋ ಒಂದು ಪರಿಚಯನೇ ಇಲ್ಲ. ಅಂದರೆ ಸ್ವಲ್ಪ ಬೇಸಿಕ್ ಗೊತ್ತಿದ್ದಷ್ಟೇ. ಆದರೆ ಇಲ್ಲಿ ಬಂದಾಗ ಹೇಗಪ್ಪ ನಿಭಾಯಿಸೋದು ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಮೊದಲನೇ ಹೆಜ್ಜೆ ಇಟ್ಟಾಗ ಆ ಹನುಮಂತನ ಶಂಕರ ಭಗವತ್ಪಾದರ ಒಂದು ಹನುಮತ್ ಪಂಚರ ಸ್ತೋತ್ರ ಫಸ್ಟ್ ಈ ಗೇಟ್ ನಂಬರ್ 10 ನಾನು ಹೆಜ್ಜೆ ಇಟ್ಟಾಗಲೇ ಪ್ರಾರಂಭ ಮಾಡಿದೆ. ಯಾಕಂದರೆ ನೀನು ಬಲ ಕೊಡಪ್ಪ, ನೀನೇ ರಾಮನ ಹತ್ರ ಕರ್ಕೊಂಡು ಹೋಗ್ತಿದ್ದೆ, ಸಾಧ್ಯ ನಿಭಾಯಿಸೋಕ್ಕೂ ನಿನ್ನ ಒಂದು ಆಶೀರ್ವಾದ ಬೇಕು ಅಂತ. ಅದು ಇವತ್ತವರೆಗೂ ಅದು ಬಲ ಕೊಟ್ಟಿದೆ. ಅದಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿ. ಎಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆ ಇದಾಗಿದೆ. ನಮ್ಮ ಟೀಮಲ್ಲಿ ಹೇಳಲ್ಲ, ಎಲ್ಲ ತುಂಬ ಜನ, ಶಶಿ ಅಂತ, ಕುಮಾರ್ ಇವರು, ನವೀನ್, ವಿನಯ್, ದತ್ತಾ ಶಿವರಾಮ್ ಸರ್ ಅವರೆಲ್ಲ ನಮಗೆ ಗೈಡ್ ಮಾಡಿ ನಮಗೆ ಇಲ್ಲಿ ಪ್ರತಿಯೊಂದು ಅನುಕೂಲವೂ ಇತ್ತು ಮಾಡಿಕೊಡೋಕ್ಕೆ ಅಂತ. ಯಾವುದೇ ಥರ ತೊಂದರೆ ಆಗಲಿಲ್ಲ ಇರಲಿ ಅಂತ. ನಿಜವೂ ನಮ್ಮ ಭಾಗ್ಯವೇ ಸರಿ ಇದಕ್ಕೆ ಅಂತ. ನೀವಿಷ್ಟು ಹೆಮ್ಮೆಯಿಂದ, ಇಷ್ಟು ಖುಷಿಯಿಂದ, ಇಷ್ಟು ಸಮರ್ಪಣೆಯಿಂದ ಕೆಲಸ ಮಾಡಿ ರಾಮ ಮಂದಿರ ಕಟ್ತಿರೋದು ನಮ್ಮೆಲ್ಲರಿಗೂ ಕೂಡ ಖುಷಿನೇ ಸರ್. ನಮ್ಮ ಕನ್ನಡಿಗರ ಪಾತ್ರ ಇದೆ. ಇದು ಇವತ್ತು ನಾಳೆಗಲ್ಲ, ತಲೆಮಾರಿಗೂ ಕೂಡ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಉಳಿದು ಹೋಗುತ್ತೆ. ನಮ್ಮ ಕರ್ನಾಟಕದ ಪಾತ್ರ ಕೂಡ ಇದೆ ರಾಮ ಮಂದಿರ ನಿರ್ಮಾಣದಲ್ಲಿ ಅಂತ ಹೇಳಿ ತುಂಬ ಇತಿಹಾಸವೇ ಆಗುತ್ತಲ್ಲ ಮೇಡಮ್. ಇತಿಹಾಸವೇ ಆಗಿದ್ರೆ ಇತಿಹಾಸದಲ್ಲಿ ಯಾವತ್ತಿಗೂ ನಮ್ಮ ಕರ್ನಾಟಕದ ಪಾತ್ರ ಇದೆ ಅಂತ ಆಗಿರುತ್ತೆ ಇದರಲ್ಲಿ. ಅದು ತುಂಬ ಹೆಮ್ಮೆನೇ ಅದರಲ್ಲಿ. ಧನ್ಯವಾದ. ಇದು ಕರ್ನಾಟಕದ ಕೊಡುಗೆ, ಹಾಗೆ ಕನ್ನಡಿಗರ ಪಾತ್ರ ರಾಮ ಮಂದಿರ ನಿರ್ಮಾಣದ ವಿಚಾರದಲ್ಲಿ ಯಾವ ರೀತಿ ಇದೆ ಅನ್ನೋದರ ಕುರಿತಾದ ಪುಟ್ಟ ಮಾಹಿತಿ. ಇದೇ ರೀತಿಯಲ್ಲಿ ಇನ್ನೂ ಅನೇಕ ವೈಶಿಷ್ಟ್ಯತೆಗಳು ಹಾಗೆ ಅಯೋಧ್ಯೆಯಲ್ಲಿರುವಂತಹ ಇನ್ನೂ ಅನೇಕ ಸ್ಮಾರಕಗಳು, ಭವನಗಳು, ಮಂದಿರಗಳು, ಇದರ ವಿಶೇಷತೆಯನ್ನು ಮುಂದಿನ ಹಂತದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇಲ್ಲಿವರೆಗೂ ಮಾಹಿತಿ ಕೊಟ್ಟಿದ್ದು ನಾನು ಸ್ಮಿತಾ ರಂಗನಾಥ್, ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಅಯೋಧ್ಯೆಯಿಂದ.